ಡೆಡ್ ಆಗಿರ್ತಾರಲ್ಲ ಪೇಷಂಟ್ ಡಾಕ್ಟ್ರೆ, ಅವ್ರ ಆರ್ಗನ್ಸ್ ಹೇಗೆ ಕೆಲಸ ಮಾಡ್ತಾ ಇರುತ್ತೆ? ನಿಜವಾಗ್ಲೂ ಕೆಲಸ ಮಾಡ್ತಾ ಇರುತ್ತಾ? ಓಕೆ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹ. ಇವಾಗ ನೋಡಿ, ಬ್ರೈನ್ ಡೆಡ್ ಅಂದ್ರೆ ಏನು ಅಂತ ಹೇಳ್ತೇನೆ. ಯಾಕಂದ್ರೆ ಜನಸಾಮಾನ್ಯರಲ್ಲಿ ಇನ್ನೂ ಕೂಡ ಬ್ರೈನ್ ಡೆಡ್ ಅಂದ್ರೆ ಅದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಡೆತ್ ಬೇರೆ. ಡೆತ್ ಅಂತ ಹೇಳಿದ್ರೆ ಇಟ್ ಈಸ್ ಅಲ್ಟಿಮೇಟ್. ಯಾಕಂದ್ರೆ ಇದು ಹಾರ್ಟ್ ಕಂಪ್ಲೀಟ್ ಆಗಿ ನಿಂತು ಹೋಗ್ಬಿಟ್ಟಿರುತ್ತೆ. ಅಂದ್ರೆ ಅದು ಜೀವನ ಮುಗೀತು ಅಂತ ಅರ್ಥ. ಈಗ ಬ್ರೈನ್ ಡೆಡ್ ಅಂತ ಹೇಳಿದ್ರೆ ಮೆದುಳು ಕಂಪ್ಲೀಟ್ ಆಗಿ ಇರ್ರಿವರ್ಸಿಬಲ್ ಬ್ರೈನ್ ಡ್ಯಾಮೇಜ್ ಅಂತ ಕರಿತೀವಿ. ಇರ್ರಿವರ್ಸಿಬಲ್ ಅಂದ್ರೆ ಅದೇನು ಮೆದುಳಿಗೆ ಡ್ಯಾಮೇಜ್ ಆಗಿದೆ ಅದು ವಾಪಸ್ ಬರೋದಿಲ್ಲ. ಕಂಪ್ಲೀಟ್ ಆಗಿ ಬ್ರೈನ್ ಡ್ಯಾಮೇಜ್ ಆಗೋಗಿರುತ್ತೆ. ಅದಕ್ಕೆ ಹಲವಾರು ಕಾರಣಗಳು, ಸ್ಟ್ರೋಕ್ ಇರ್ಬೋದು, ಹೆಡ್ ಇಂಜುರಿ ಅಂದರೆ ಈಗ ಬಲವಾದ ಪೆಟ್ಟು ಬಿದ್ದಾಗ, ಮೆದುಳಲ್ಲಿ ರಕ್ತಸ್ರಾವ ಆದಾಗ, ಸ್ಟ್ರೋಕ್ ಆಗಿ ಮೆದುಳು ಊದ್ಕೊಂಡಾಗ, ಹಲವಾರು ಕಾರಣಗಳಿಂದ ಬ್ರೈನ್ ಅಂದರೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ. ಬಟ್ ಆ ಥರ ಆದಾಗ ಬೇರೆ ಆರ್ಗನ್ಸ್ ಏನಿದೆ ದೇಹದಲ್ಲಿ ಅದು ನಾರ್ಮಲ್ ಆಗಿ ಕೆಲಸ ಮಾಡ್ತಿರುತ್ತೆ.